ಟಿಕೆಟ್ನದ್ದೇ ಟೆನ್ಷನ್ ಈಗ ಎಲ್ಲಾ ಪಕ್ಷಕ್ಕೂ ಕೂಡ. ಅದರಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ಟೆನ್ಷನ್ ಇನ್ನೂ ಕೂಡ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿನ್ನೆ ರಾತ್ರಿ ಅಷ್ಟೇ ಸಿಇಸಿ ಸಭೆ ಆಯಿತು. ಆ ಸಭೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಒಟ್ಟು 19 ಅಭ್ಯರ್ಥಿಗಳ ಪಟ್ಟಿಗೆ ಆ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ನಿನ್ನೆ ರಾತ್ರಿ ದೆಹಲಿಯಲ್ಲಿ ನಡೆದಂತಹ ಸಿಇಸಿ ಸಭೆ, ಆ ಸಭೆಯಲ್ಲಿ 19 ಅಭ್ಯರ್ಥಿಗಳ ಪಟ್ಟಿ ರೆಡಿಯಾಗಿದೆ. ಒಟ್ಟು 10 ಹಾಲಿ ಸಂಸದರಿಗೆ ಟಿಕೆಟ್ ನೀಡೋದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ. ಹಾಗಾದ್ರೆ ಆ ಹಾಲಿ ಸಂಸದರು ಯಾರು? ಯಾರಿಗೆಲ್ಲ ಈ ಬಾರಿ ಟಿಕೆಟ್ ಸಿಕ್ಕಿದೆ? ಯಾರಿಗೆ ಟಿಕೆಟ್ ಮಿಸ್ ಆಗಿದೆ? ಯಾರಿಗೆ ಮತ್ತೆ ಟಿಕೆಟ್? ಗೆಲ್ಲುವ ಸಂಸದರಿಗೆ ಮಣೆ ಹಾಕಿದ ಬಿಜೆಪಿ ಹೈಕಮಾಂಡ್. ಯಾರೆಲ್ಲ ಮತ್ತೊಂದು ಅವಧಿಗೆ ಗೆಲುವನ್ನ ಸಾಧಿಸ್ತಾರೆ ಅನ್ನುವಂತಹ ಚರ್ಚೆಗಳಿತ್ತು. ಸರ್ವೆ ರಿಪೋರ್ಟ್ ಏನಿತ್ತು ಅದನ್ನ ಆಧರಿಸಿ ಈಗ ಒಟ್ಟು 10 ಸಂಸದರಿಗೆ ಟಿಕೆಟ್ ಮತ್ತೆ ನೀಡೋದಕ್ಕೆ ತೀರ್ಮಾನ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಬಿಜೆಪಿ ಟಿಕೆಟ್ನ ಮಹಾರಹಸ್ಯ. ಹೊಸ ದಾಳ ಉರುಳಿಸುತ್ತಾ ಹಾಗಾದ್ರೆ ಬಿಜೆಪಿ? ಯಾವುದೇ ಕ್ಷಣದಲ್ಲಿ ಕೇಸರಿ ಕಲಿಗಳ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಎಸ್, ಸ್ಕ್ರೀನ್ ನಲ್ಲಿ ನೋಡ್ತಾ ಇದೀವಿ ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿಗಳನ್ನ. ಧಾರವಾಡದಿಂದ ಪ್ರಹ್ಲಾದ್ ಜೋಶಿ, ವಿಜಯಪುರದಿಂದ ರಮೇಶ್ ಜಿಗಜಿಣಗಿಗೆ ಮತ್ತೆ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳು ಸಿಗ್ತಾ ಇದೆ. ಒಟ್ಟು 10 ಹಾಲಿ ಸಂಸದರಿಗೆ ಟಿಕೆಟ್ ನೀಡೋದಕ್ಕೆ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್. ಗೆಲ್ಲುವ ಸಂಸದರಿಗೆ ಮಣೆ ಹಾಕಲಾಗಿದೆ. ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ, ಬಾಗಲಕೋಟೆಯಿಂದ ಪಿಸಿ ಗದ್ದಿಗೌಡರಿಗೆ ಮತ್ತೆ ಈ ಬಾರಿಯೂ ಕೂಡ ಟಿಕೆಟ್ ಸಿಗುವಂತಹ ಸಾಧ್ಯತೆ. ನಿನ್ನೆ ನಡೆದಂತಹ ಸಭೆಯಲ್ಲಿ ಇದು ಫೈನಲ್ ಆಗಿದೆ. ಇನ್ನು ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ, ಬೆಂಗಳೂರು ಸೆಂಟ್ರಲ್ ನಿಂದ ಪಿಸಿ ಮೋಹನ್ಗೆ ಮತ್ತೆ ಈ ಬಾರಿಯೂ ಕೂಡ ಮಣೆ ಹಾಕ್ತಾ ಇದೆ ಬಿಜೆಪಿ ಹೈಕಮಾಂಡ್. ಅದೇ ರೀತಿ ಕಲಬುರಗಿಯಿಂದ ಉಮೇಶ್ ಜಾಧವ್ ಮತ್ತು ಬೀದರ್ನಿಂದ ಭಗವಂತ ಖೂಬಾ ಇಬ್ಬರಿಗೂ ಕೂಡ ಮತ್ತೊಮ್ಮೆ ಅವಕಾಶ. ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿಗಳ ಲಿಸ್ಟ್ ಅನ್ನು ನಾವು ನೋಡ್ತಾ ಇದ್ದೀವಿ. ಹಾಲಿ ಸಂಸದರಲ್ಲಿ ಯಾರಿಗೆಲ್ಲ ಈ ಬಾರಿ ಮತ್ತೊಮ್ಮೆ ಟಿಕೆಟ್ ಸಿಗುತ್ತೆ ಅನ್ನೋದನ್ನ, ಶಿವಮೊಗ್ಗದಿಂದ ಬಿವೈ ರಾಘವೇಂದ್ರ ಮತ್ತು ಕೋಲಾರದಿಂದ ಮುನಿಸ್ವಾಮಿ ಅವರಿಗೆ ಮತ್ತೊಮ್ಮೆ ಅವಕಾಶ. ಒಟ್ಟು 10 ಹಾಲಿ ಸಂಸದರಿಗೆ ಟಿಕೆಟ್ ನೀಡುವಂತಹ ಅವಕಾಶ. ಎಸ್, ಇದರ ಜೊತೆಗೆ ಈಗಾಗಲೇ ಹೇಳಿದಾಗೆ 19 ಬಿಜೆಪಿ ಕ್ಯಾಂಡಿಡೇಟ್ ಹೆಸರು ಫೈನಲ್ ಆಗಿದೆ. ಹಾಗಾದ್ರೆ ಇನ್ನುಳಿದ 7 ಕ್ಷೇತ್ರಗಳ ಕಥೆ ಏನು? ಇನ್ನು 7 ಕ್ಷೇತ್ರ ಬಾಕಿ ಉಳಿಸಿಕೊಂಡಿರುವ ಬಿಜೆಪಿ. 7 ಕ್ಷೇತ್ರಗಳ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ತೀವ್ರ ಪೈಪೋಟಿ ಇರುವಂತಹ ಕ್ಷೇತ್ರ. ಆ 7 ಕ್ಷೇತ್ರವನ್ನ ಬಿಜೆಪಿ ಹೈಕಮಾಂಡ್ ಹಾಗೆ ಬಾಕಿ ಉಳಿಸ್ಕೊಂಡಿದೆ. ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಆ 7 ಕ್ಷೇತ್ರಗಳು ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ, ಚಿತ್ರದುರ್ಗ, ರಾಯಚೂರು, ಹಾವೇರಿ ಈ ಕ್ಷೇತ್ರಗಳು ಇನ್ನೂ ಕೂಡ ಪೆಂಡಿಂಗ್ ನಲ್ಲಿವೆ. ಉತ್ತರ ಕನ್ನಡ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಬೆಳಗಾವಿ, ಚಿತ್ರದುರ್ಗ, ರಾಯಚೂರು, ಹಾವೇರಿ ಈ 7 ಕ್ಷೇತ್ರಗಳು ಇನ್ನೂ ಪೆಂಡಿಂಗ್ ನಲ್ಲಿದೆ. ಈ ಕ್ಷೇತ್ರದ ನಾಯಕರೊಂದಿಗೆ ಚರ್ಚೆ ನಡೆಸಿ ತದನಂತರ ಟಿಕೆಟ್ ಘೋಷಣೆ ಆಗುವ ಸಾಧ್ಯತೆ ಇದೆ. ಅಧಿಕೃತ ಘೋಷಣೆಗೆ ಬಿಜೆಪಿ ಸಂಸದರಿಗೆ ಒಂದು ರೀತಿ ಢವಢವ. ಈಗಾಗಲೇ ನನಗೆ ಟಿಕೆಟ್ ಸಿಗಬಹುದು ಅಂತ ಕಾಯ್ತಾ ಇರುವಂತಹ ಬಿಜೆಪಿ ಸಂಸದರು ಅವರಿಗೆ ಢವಢವ ಶುರುವಾಗಿರೋದು ನಿಶ್ಚಿತವಾಗ್ಲೂ ಕೂಡ. ಉತ್ತರ ಕನ್ನಡ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಬೆಳಗಾವಿ, ಚಿತ್ರದುರ್ಗ, ರಾಯಚೂರು ಹಾಗೆ ಹಾವೇರಿ ಈ 7 ಕ್ಷೇತ್ರಗಳನ್ನ ಹೈಕಮಾಂಡ್ ಇನ್ನೂ ಕೂಡ ಪೆಂಡಿಂಗ್ನಲ್ಲಿ ಇರಿಸಿದೆ. ತೀವ್ರ ಪೈಪೋಟಿ ಇರುವಂತಹ ಕ್ಷೇತ್ರಗಳು. ಎಲ್ಲ ಕ್ಷೇತ್ರಗಳ ಬಗ್ಗೆ ಬಿಜೆಪಿ ಹೈಕಮಾಂಡ್ ಆಂತರಿಕ ಸರ್ವೆಯನ್ನ ನಡೆಸಿದೆ. ಸ್ಥಳೀಯ ನಾಯಕರುಗಳ ಅಭಿಪ್ರಾಯವನ್ನ ಪಡೆದುಕೊಂಡಿದೆ. ಜೊತೆಗೆ ಜನರ ಮೂಡ್ ಹೇಗಿದೆ, ಜನರ ಅಭಿಪ್ರಾಯಗಳು ಏನು ಎಲ್ಲವನ್ನೂ ಕೂಡ ತಿಳಿದುಕೊಂಡಿರುವಂತಹ ಹೈಕಮಾಂಡ್ ಇನ್ನೂ ಕೂಡ ಈ 7 ಕ್ಷೇತ್ರಗಳನ್ನ ಬಾಕಿ ಉಳಿಸಿಕೊಂಡಿದೆ. ಮುಂದಿನ ಸಿಇಸಿ ಸಭೆಯಲ್ಲಿ ಈ 7 ಕ್ಷೇತ್ರಗಳ ಕುರಿತು ಚರ್ಚೆ ಆಗುತ್ತೆ ಅನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಎಸ್, ಹಾಗಿದ್ರೆ ಏನಾಗಬಹುದು, ಸಂಭಾವ್ಯತೆ ಏನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾತನಾಡ್ತಾ ಹೋಗೋಣ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ, ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಟಿಕೆಟ್ನದ್ದೇ ಸುದ್ದಿ ಸದ್ದು ಈಗ ಬಹಳ ಜೋರಾಗಿರುವಂತದ್ದು ಬಿಜೆಪಿ ಪಾಳ್ಯದಲ್ಲಿ. ನಿನ್ನೆ ನಡೆದಂತಹ ಸಿಇಸಿ ಸಭೆಯಲ್ಲಿ ಆದಂತಹ ನಿರ್ಣಯಗಳು ಏನನ್ನ ಸೂಚಿಸ್ತಾ ಇದೆ? ಸಂಭಾವ್ಯರು ಯಾರ್ಯಾರು ಅನ್ನೋದನ್ನ ನಾವು ಲಿಸ್ಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಹಾಲಿ ಸಂಸದರಲ್ಲಿ 10 ಜನರಿಗೆ ಸಿಗುತ್ತೆ ಅವಕಾಶ ಅಂತ ಅನ್ನೋದು ಏನು ಮಾನದಂಡ, ಏನು ಲೆಕ್ಕಾಚಾರ ಬಿಜೆಪಿಯಲ್ಲಿ ಅಂತ? ಪ್ರತಿಮಾ, 28 ಕ್ಷೇತ್ರಗಳ ಬಗ್ಗೆ ನಿನ್ನೆ ಚರ್ಚೆ ನಡೆದಿದೆ. 19, 20 ಅಂದರೆ ಒಂದು ಸೀಟ್ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇದ್ದರೂ ಕೂಡ 19ರಿಂದ 20 ಸೀಟ್ಗಳಿಗೆ ಸಿಂಗಲ್ ನೇಮ್ಗಳನ್ನು ಫೈನಲ್ ಮಾಡಲಾಗಿದೆ.
ಉಳಿದದ್ದು 6ರಿಂದ 7 ಕ್ಷೇತ್ರಗಳು, 19 ಫೈನಲ್ ಆದರೆ 7 ಕ್ಷೇತ್ರಗಳು, ಯಾಕಂದರೆ 2 ಕ್ಷೇತ್ರಗಳು ಜೆ ಡಿ ಎಸ್ಗೆ ಹೋಗ್ತವೆ. ಹಾಸನ ಮತ್ತು ಮಂಡ್ಯವನ್ನು ಜೆ ಡಿ ಎಸ್ಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಲಾಗಿದೆ. ಇವತ್ತು ಕುಮಾರಸ್ವಾಮಿ ಕೂಡ ದಿಲ್ಲಿಗೆ ಹೋಗ್ತಾರೆ, ಅಮಿತ್ ಶಾ ಜೊತೆ ಚರ್ಚೆ ನಡೆಸ್ತಾರೆ. ಸುಮಲತಾ ಏನು ಮಾಡ್ತಾರೆ ಅಂತಕ್ಕಂಥದ್ದು ಚರ್ಚೆಯ ಪ್ರತ್ಯೇಕ ಭಾಗ. ಪೆಂಡಿಂಗ್ ಉಳಿದಿರತಕ್ಕಂಥ ಕ್ಷೇತ್ರಗಳಲ್ಲಿ ಚಾಮರಾಜನಗರ ಇದೆ, ಇನ್ನೂ ಹೆಸರು ಫೈನಲ್ ಆಗಿಲ್ಲ. ಶ್ರೀನಿವಾಸ್ ಪ್ರಸಾದ್ ನಿಲ್ಲಲ್ಲ ಅಂತ ಹೇಳಿದರು, ಅವರ ಅಳಿಯಂದರು ಇಬ್ಬರಿದ್ದಾರೆ, ಬೇರೆಯವರ ಹೆಸರುಗಳು ಕೂಡ ಇವೆ. ಚಿತ್ರದುರ್ಗ ನಾರಾಯಣ ಸ್ವಾಮಿ ನಿಲ್ಲಲ್ಲ ಅಂತ ಹೇಳಿದರು, ಆದರೆ ಈಗ ನಾರಾಯಣ ಸ್ವಾಮಿ ಅವರ ಹೆಸರು ಪುನರಪಿ ಕೇಳಿ ಬರ್ತಾ ಇದೆ. ಬೇರೆ ಅಭ್ಯರ್ಥಿಗಳು ಆ ಮಟ್ಟಕ್ಕೆ ಇಲ್ಲ ಅಂತಕ್ಕಂಥದ್ದು ಕೂಡ ಒಂದು ಚರ್ಚೆ. ಹೀಗಾಗಿ ಚಾಮರಾಜನಗರ ಪೆಂಡಿಂಗ್ ಇಡಲಾಗಿದೆ. ರಾಯಚೂರು ರಾಜರಾಮ ಅಮರೇಶ್ವರ್ ನಾಯಕರಿಗೆ ಮತ್ತು ಬಿ ವಿ ನಾಯಕ್ ಸ್ವಲ್ಪ ಮಟ್ಟಿಗಿನ ಫೈಟ್ ಏನಿದೆ ಎಸ್ ಟಿ ಕ್ಷೇತ್ರ, ಹೀಗಾಗಿ ಇನ್ನೊಂದಿಷ್ಟು ಚರ್ಚೆಯ ನಂತರ ಫೈನಲ್ ಮಾಡೋಣ ಅಂತಕ್ಕಂಥ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. 4ನೇ ಕ್ಷೇತ್ರ ಬೆಳಗಾವಿ ಇದು ಫೈನಲ್ ಆಗಿಲ್ಲ. ಯಾಕಂದರೆ ಬೆಳಗಾವಿಯಲ್ಲಿ ಈಗ ಜಗದೀಶ್ ಶೆಟ್ಟರ್ ಹಾವೇರಿಗೆ ಕೊಡ್ತಾರೋ ಇಲ್ವೋ, ಬೆಳಗಾವಿಗೆ ಯಾರು ಕೊಡಬೇಕು, ರಮೇಶ್ ಕತ್ತಿಯವ್ರನ್ನ ಕೊಡಬೇಕಾ, ಪಂಚಮಸಾಲಿ ಅಭ್ಯರ್ಥಿಗೆ ಕೊಡಬೇಕಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೋ ಇಲ್ವೋ, ಈ ಎಲ್ಲ ಚರ್ಚೆಗಳ ಕಾರಣದಿಂದ ಬೆಳಗಾವಿಯನ್ನು ಪೆಂಡಿಂಗ್ ಇಡಲಾಗಿದೆ. ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಇನ್ನೊಂದು ಕ್ಷೇತ್ರ ಹಾವೇರಿ. ಇಲ್ಲಿಯವರೆಗೂ ಬಸವರಾಜ ಬೊಮ್ಮಾಯಿ ಅಧಿಕೃತವಾಗಿ ಯಾರ ಎದುರುಗಡೆ ಕೂಡ ನಾನು ನಿಲ್ತೀನಿ ಅಂತಕ್ಕಂಥದ್ದನ್ನು ಹೇಳಿಲ್ಲ. ಹೈಕಮಾಂಡ್ ಎದುರುಗಡೆ ಕೂಡ ಸ್ಪಷ್ಟತೆಯಿಂದ ಹೇಳಿಲ್ಲ. ಹೀಗಾಗಿ ಬಸವರಾಜ ಬೊಮ್ಮಾಯಿ ನಿಲ್ತಾರೆ ಅಂತಾದರೆ ಹಾವೇರಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಕೊಡಲಾಗುತ್ತೆ. ಆಗ ಜಗದೀಶ್ ಶೆಟ್ಟರ್ ಪ್ರಶ್ನೆ ಬರುತ್ತೆ. ಯಾಕಂದರೆ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಹೆಸರನ್ನು ಫೈನಲ್ ಮಾಡಲಾಗಿದೆ. ಬೆಳಗಾವಿಗೆ ಹೋಗ್ಲಿಕ್ಕೆ ಜಗದೀಶ್ ಶೆಟ್ಟರ್ಗೆ ಮನಸ್ಸಿಲ್ಲ, ಅವರು ತಯಾರಿಲ್ಲ. ಆ ಕಾರಣದಿಂದ ಹಾವೇರಿ ಮತ್ತು ಬೆಳಗಾವಿ ಸ್ವಲ್ಪ ಕನೆಕ್ಟೆಡ್ ಇವೆ. ಬೆಳಗಾವಿಯಲ್ಲಿ ಬೊಮ್ಮಾಯಿ ಆದರೆ ಹಾವೇರಿಯಲ್ಲಿ ಬೊಮ್ಮಾಯಿ ಅವರಾದರೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಹೋಗ್ತಾರಾ ಅಥವಾ ಬೇರೆ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕಾ, ಜಗದೀಶ್ ಶೆಟ್ಟರನ್ನು ಮತ್ತೊಮ್ಮೆ ಯಾವತ್ತಾದರೂ ಅಕಾಮಿಡೇಟ್ ಮಾಡಬೇಕಾ, ವಿಧಾನ ಪರಿಷತ್ತು ಇವು ಬರ್ತಾವೆ ಆಗ ಅಕಾಮಿಡೇಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಸ್ಪಷ್ಟತೆ ಇಲ್ಲ. ಜಗದೀಶ್ ಶೆಟ್ಟರ್ ಹೇಳಿದರು ಧಾರವಾಡದಲ್ಲಿ ಮಾತ್ರ ನಾನು ಇಂಟ್ರೆಸ್ಟೆಡ್ ಇದ್ದೀನಿ, ಬೇರೆ ಕ್ಷೇತ್ರಗಳ ಬಗ್ಗೆ ನಾನು ಕೇಳಿಲ್ಲ ಅಂತಕ್ಕಂಥದ್ದನ್ನು ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಕ್ಷೇತ್ರ ಪೆಂಡಿಂಗ್ ಇಡಲಾಗಿದೆ. ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಅವರ ಟಿಕೆಟ್ ಬದಲಿಸುವ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಆದರೆ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ಬಂದಾಗ ಅನಂತಕುಮಾರ್ ಹೆಗಡೆ ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬದಲಿ ಕ್ಯಾಂಡಿಡೇಟ್ಗಳ ಬಗ್ಗೆ ಒಂದು ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳಲಾಗತ್ತೆ. ಚಿಕ್ಕಬಳ್ಳಾಪುರ ಕೂಡ ಪೆಂಡಿಂಗ್ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಮತ್ತು ಎಸ್ ಆರ್ ವಿಶ್ವನಾಥ್ ಪುತ್ರ ಇಬ್ಬರ ನಡುವೆ ಪೈಪೋಟಿ ಇತ್ತು. ಎಸ್ ಆರ್ ವಿಶ್ವನಾಥ್ ಪುತ್ರನ ಪರವಾಗಿ ಯಡಿಯೂರಪ್ಪನವರಿದ್ದರು, ಡಾಕ್ಟರ್ ಸುಧಾಕರ್ ಪರವಾಗಿ ಇನ್ನೊಂದು ಬಣಗಳಿತ್ತು. ಆ ಕಾರಣದಿಂದ ಸಿ ಟಿ ರವಿಯವರಿಗೂ ಕೂಡ ಚಿಕ್ಕಬಳ್ಳಾಪುರದಿಂದ ನಿಲ್ತೀರಾ ಅಂತಕ್ಕಂಥದ್ದನ್ನು 2 ದಿನಗಳ ಹಿಂದೆ ಕೇಳಲಾಗಿತ್ತು. ಸಿ ಟಿ ರವಿ ಇಲ್ಲ ಅಂದಿದ್ದರು. ಬಟ್ ಇವತ್ತು ಸಿ ಟಿ ರವಿಯವ್ರನ್ನ ಮತ್ತೆ ದಿಲ್ಲಿಗೆ ಕರೆಸ್ಕೊಳ್ಳಾಗ್ತಾ ಇದೆ. ಏನು ತೀರ್ಮಾನ ಚಿಕ್ಕಬಳ್ಳಾಪುರದ ಬಗ್ಗೆ ಆಗತ್ತೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಇವು ಪೆಂಡಿಂಗ್ ಕ್ಷೇತ್ರಗಳು. ಹಾಲಿ ಇರುವ ಸಂಸದರನ್ನು ಮುಂದುವರಿಸ್ತಕ್ಕಂಥ ಕ್ಷೇತ್ರಗಳನ್ನು ತೆಗೆದುಕೊಂಡ್ರೆ ಪ್ರತಿಮಾ, ಬೀದರ್ ಆಶ್ಚರ್ಯಕರ ರೀತಿಯಲ್ಲಿ ಭಗವಂತ ಖೂಬಾ ಹೆಸರು ಮತ್ತೆ ಫೈನಲ್ ಆಗಿದೆ. ಭಗವಂತ ಖೂಬಾ ಕೊಡಬೇಡಿ ಅಂತಕ್ಕಂಥ ಒತ್ತಡ ಪ್ರಭು ಚವ್ಹಾಣ್, ಶರಣು ಸಲ್ಗಾರ್, ಶೈಲೇಂದ್ರ ಬೆಲ್ದಾಳೆ, ಸಿದ್ದು ಪಾಟೀಲ್ ಎಲ್ಲರಿಂದ ಕೂಡ ಇತ್ತು. ಆದರೆ ಭಗವಂತ ಖೂಬಾರಿಗೆ ಟಿಕೆಟ್ ಕೊಡ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಉಮೇಶ್ ಜಾಧವ್ ಕಲಬುರಗಿಯಿಂದ ಕಳೆದ ಬಾರಿ ಕಾಂಗ್ರೆಸ್ನಿಂದ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೋಲಿಗೆ ಕಾರಣರಾಗಿದ್ದರು. ಉಮೇಶ್ ಜಾಧವ್ ಅವರ ಟಿಕೆಟನ್ನು ಫೈನಲ್ ಮಾಡಲಾಗಿದೆ. ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು, ಅವರ ಹೆಸರನ್ನು ಫೈನಲ್ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಫೈನಲ್ ಆಗಿದೆ. ಬೆಂಗಳೂರು ಸೆಂಟ್ರಲ್ದಿಂದ ಪಿ ಸಿ ಮೋಹನ್ ಹೆಸರು ಫೈನಲ್ ಆಗಿದೆ. ಶಿವಮೊಗ್ಗದಿಂದ ಬಿ ವೈ ರಾಘವೇಂದ್ರ ಅವರ ಹೆಸರನ್ನು ಕೂಡ ಫೈನಲ್ ಮಾಡಲಾಗಿದೆ. ದಾವಣಗೆರೆಯಿಂದ ಮಾತ್ರ ಜಿ ಎಂ ಸಿದ್ದೇಶ್ವರ್ ಬದಲಿಗೆ ಅವರ ಕುಟುಂಬದಿಂದಲೇ ಒಬ್ಬರು, ಬಹುತೇಕ ಅವರ ತಮ್ಮ ಲಿಂಗೇಶ್ ಏನಿದ್ದಾರೆ ಅವರಿಗೆ ಟಿಕೆಟ್ ಇಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇವೆ. ಬಟ್ ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಲೋಕಲಿ ಚರ್ಚೆ ಮಾಡಿ ಜಿ ಎಂ ಸಿದ್ದೇಶ್ವರ್ ಅವರ ಸಹೋದರನಿಗೆ ಟಿಕೆಟ್ ಕೊಡ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕೋಲಾರ ಮುನಿಸ್ವಾಮಿ ಹೆಸರು ಸ್ವಲ್ಪ ಡೋಲಾಯಮಾನದಲ್ಲಿತ್ತು. ಯಾಕಂದರೆ ಜೆ ಡಿ ಎಸ್ಗೆ ಹಾಸನ ಕೋಲಾರ ಕೊಟ್ಟು ಸುಮಲತಾರನ್ನು ಮಂಡ್ಯದಲ್ಲಿ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಚರ್ಚೆ ಆಗಿತ್ತು. ಆದರೆ ಈಗ ಮಂಡ್ಯ ಹಾಸನ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟು ಕೋಲಾರವನ್ನು ಪುನರಪಿ ಮುನಿಸ್ವಾಮಿ ಅವರಿಗೆ ಟಿಕೆಟ್ ನೀಡ್ತಕ್ಕಂಥ ಒಂದು ನಿರ್ಣಯವನ್ನು ಕೂಡ ನಿನ್ನೆಯ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ರಮೇಶ್ ಜಿಗಜಿಣಗಿ ವಿಜಯಪುರದಿಂದ ಸ್ವಲ್ಪ ಆರೋಗ್ಯ ಹದಗೆಟ್ಟಿತ್ತು ಅನ್ನುವ ಕಾರಣಕ್ಕೋಸ್ಕರ ಚರ್ಚೆಗಳಿದ್ವು. ಬಟ್ ರಮೇಶ್ ಜಿಗಜಿಣಗಿ ಟಿಕೆಟ್ ಕೊಡುವ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ
ಚಿಕ್ಕೋಡಿಯನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ತಪ್ಪಿಸಿ ರಮೇಶ್ ಕತ್ತಿ ಅವ್ರಿಗೆ ಕೊಡಲಾಗತ್ತೆ ಅನ್ನುವ ಚರ್ಚೆ ಇತ್ತು. ಬಟ್ ಸಿ ಅದಕ್ಕೆ ಒಪ್ಪಿಲ್ಲ. ಸಿ ರಮೇಶ್ ಜಿಗಜಿಣಗಿ ನೋಡಿ, ಇವು ಪ್ರೀ ಸಿಯಲ್ಲಿ ಚೇಂಜ್ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದ್ದ ಕ್ಷೇತ್ರಗಳು. ರಮೇಶ್ ಜಿಗಜಿಣಗಿ, ಅಣ್ಣಾ ಸಾಹೇಬ್ ಜೊಲ್ಲೆ, ಭಗವಂತ್ ಖೂಬಾ. ಆದರೆ ಮೂವರಿಗೂ ಕೂಡ ಟಿಕೆಟ್ ನೀಡುವ ತೀರ್ಮಾನವನ್ನು ಸಿ ತೆಗೆದುಕೊಂಡಿದೆ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರನ್ನು ಚೇಂಜ್ ಮಾಡ್ತಕ್ಕಂಥ ಒಂದು ಚರ್ಚೆ ನಡೆದಿದೆ. ಅವರ ಬದಲಿಗೆ ಡಾಕ್ಟರ್ ಬಸವರಾಜ್, ತುಂಬ ಯಂಗ್ ಅಭ್ಯರ್ಥಿ ಅಂತಕ್ಕಂಥದ್ದನ್ನು BJP ನಾಯಕರು ಹೇಳ್ತಾ ಇದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಭ್ಯರ್ಥಿ, ಅವರಿಗೆ ಟಿಕೆಟ್ ನೀಡ್ತಕ್ಕಂಥ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ದೇವೇಂದ್ರಪ್ಪ ಅವರನ್ನು ಚೇಂಜ್ ಮಾಡಿ ಬಳ್ಳಾರಿಯಲ್ಲಿ ಶ್ರೀರಾಮುಲು, ದ್ಯಾಟ್ ವಾಸ್ ಎಕ್ಸ್ಪೆಕ್ಟೆಡ್. ಅದು ಇಲ್ಲಿನ ಕೋರ್ ಕಮಿಟಿಯಲ್ಲೂ ಕೂಡ ಆ ನಿರ್ಣಯ ಆಗಿತ್ತು. ಅವರಿಗೆ ನೀಡತಕ್ಕಂಥ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ತುಂಬ ಚರ್ಚೆಯಲ್ಲಿರ್ತಕ್ಕಂಥದ್ದು ಮೈಸೂರು ಕ್ಷೇತ್ರ. ಪ್ರತಾಪ್ ಸಿಂಹ ಅವರನ್ನು ಬದಲಿಸಿ ಯದುವೀರ ಒಡೆಯರ್ ಅವರನ್ನು, ಅಂದರೆ ಮೈಸೂರಿನ ಮಹಾರಾಜರ ವಂಶಸ್ಥರನ್ನು ಟಿಕೆಟ್ ಕೊಡ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಹಿಂದೆ ಒಂದು ಸಲ ಶ್ರೀಕಂಠದತ್ತ ಒಡೆಯರ್ ಅವರಿಗೆ BJP ಟಿಕೆಟ್ ನೀಡಿ ಸೋತಿತ್ತು. ಅವರು ಹಿಂದೆ ಕಾಂಗ್ರೆಸ್ನಲ್ಲಿ 2 ಬಾರಿ ಅವರ ತಂದೆ ಶ್ರೀಕಂಠದತ್ತ ಒಡೆಯರ್ ಸಂಸದರಾಗಿದ್ದರು, BJPಯಿಂದ ಸೋತರು. ಮತ್ತೆ ಕಾಂಗ್ರೆಸ್ನಿಂದ ಒಮ್ಮೆ ಸಂಸದರಾಗಿರ್ತಕ್ಕಂಥವರು. ಅವರ ವಂಶಸ್ಥರಿಗೆ, ಅವರ ದತ್ತುಪುತ್ರನಿಗೆ ಟಿಕೆಟ್ ಕೊಡ್ತಾ ಇರ್ತಕ್ಕಂಥದ್ದು BJPಗೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅಂತಕ್ಕಂಥದ್ದು ಒಂದು ಭಾಗ. ಉಡುಪಿಯಲ್ಲಿ ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಡಲೇಬೇಕು ಅಂತಕ್ಕಂಥ ಬಿಗಿಪಟ್ಟನ್ನು ಯಡಿಯೂರಪ್ಪನವ್ರು ಹಾಕ್ತಾಯಿದ್ರು. ಆದರೆ ಶೋಭಾ ಕರಂದ್ಲಾಜೆ ಅವ್ರನ್ನ ಉಳಿಸ್ಕೊಳ್ಬೇಕು, ಯಾಕಂದರೆ ಮಹಿಳಾ ಅಭ್ಯರ್ಥಿ BJPಗೆ ಯಾರೂ ಇಲ್ಲ ಅಂತಕ್ಕಂಥದ್ದು, ಮತ್ತು ಹೈಕಮಾಂಡ್ನಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಅವ್ರನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದಿತ್ತು. ಆದರೆ ಉಡುಪಿಯಲ್ಲಿ ಜಾತೀಯ ಒಂದೇನಾಯಿತು ಅಂದರೆ, ಕರಾವಳಿ ತೆಗೆದ್ರೆ 3 ತೆಗಿಬೇಕು, ಕೊಟ್ಟರೆ 3 ಕೊಡಬೇಕು ಅಂತಕ್ಕಂಥ ಸ್ಥಿತಿಯಲ್ಲಿ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ನಿಜ ಪ್ರಶಾಂತ್, ಬಹುಶಃ ಅಂದ್ರೆ ಒಂದಿಷ್ಟು ಪ್ರಶ್ನೆಗಳು ಹಾಗೆ ಉಳ್ಕೊಳ್ಳುತ್ತೆ. ಎಲ್ಲಿ ಗೊಂದಲ ಇದೆ ಅಂತ ಅನಿಸ್ತಾ ಇತ್ತು, ಎಲ್ಲಿ ವಿರೋಧ ಅಂತ ಇದೆ ಅಂತ ಅನಿಸ್ತಾ ಇತ್ತು, ಅಲ್ಲಿ ಟಿಕೆಟ್ಗಳನ್ನ ಕೊಡಲಾಗ್ತಾ ಇದೆ. ಆದರೆ ಎಲ್ಲಿ ಆಕ್ಚುಲಿ ಅವ್ರಿಗೆ ಸಿಗುತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು, ಅಲ್ಲಿ ಅವ್ರಿಗೆ ತಪ್ತಾ ಇದೆ ಅನ್ನುವಂಥ ಮಾತುಗಳನ್ನು ಕೇಳಿ ಬರ್ತಾ ಇದೆ. ಈ ಲೆಕ್ಕಾಚಾರ ಏನು, ಈ ಬಗ್ಗೆ ಮಾತನಾಡ್ತೀವಿ, ನಿಮ್ಮಿಂದ ಇನ್ನಷ್ಟು ಮಾಹಿತಿನ ಪಡಿತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.